ಮಹಿಳಾ ವಸತಿ ನಿಲಯದಲ್ಲಿ ಪುರುಷ ಮುಖ್ಯೋಪಾಧ್ಯಾಯರನ್ನ ನೇಮಕ ಮಾಡಿದ್ದು ಈ ಕೂಡಲೇ ಅವರನ್ನ ಬೇರೆ ಕಡೆಗೆ ವರ್ಗಾಯಿಸಿ ಮಹಿಳಾ ಮುಖ್ಯ ಉಪಾಧ್ಯಾಯರನ್ನ ನೇಮಕ ಮಾಡಬೇಕು ಎಂದು ಜೈ ಕನ್ನಡಿಗರ ರಕ್ಷಣಾ ವೇದಿಕೆ ವತಿಯಿಂದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಕಸ್ತೂರ್ಬಾ ಗಾಂಧಿ ವಸತಿ ನಿಲಯದಲ್ಲಿ ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿದ್ದಲ್ಲದೆ ವಸತಿ ಶಾಲೆಗಳಲ್ಲಿ ಪುರುಷ ಮುಖ್ಯೋಪಾಧ್ಯಾಯರನ್ನ ನೇಮಿಸಿದ್ದಾರೆ. ಇದರಿಂದ ಹೆಣ್ಣು ಮಕ್ಕಳು ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಹೇಳದೆ ಅವರು ತೊಂದರೆ ಅನುಭವಿಸುವಂತಾಗಿದೆ. ಈ ಕೂಡಲೇ ಮಹಿಳಾ ಸದಸ್ಯರಿಗೆ ನೇಮಕ ಮಾಡಬೇಕು. ಅದಕ್ಕಾಗಿ ಇವರನ್ನ ಈ ಕೂಡಲೇ ಅಲ್ಲಿಂದ ಬೇರೆಡೆಗೆ ಸ್ಥಳಾಂತರ ಮಾಡಬೇಕು. ಅವರ ಮೂಲ ಹುದ್ದೆಗೆ ಕಳಿಸಬೇಕು ಹಾಗೂ ಎಲ್ಲಾ ಹಾಸ್ಟೆಲ್ಗಳಲ್ಲಿ ಮಹಿಳಾ ಮುಖ್ಯ ಗುರುಗಳನ್ನ ನೇಮಿಸಬೇಕು. ಇಲ್ಲದೆ ಹೋದಲ್ಲಿ ನಾವು ಮುಂದಿನ ದಿನದಲ್ಲಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಧರಣಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಅದೇ ರೀತಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮನೆ ಮುಂದೆಯೂ ಸಹ ಸಾಂಕೇತಿಕ ಧರಣಿ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರ ಆದೇಶ ಇದೆ, ಏನು 7 ವಸತಿ ಶಾಲೆಗಳಿದೆ. ಆ ವಸತಿ ಶಾಲೆಗಳಲ್ಲಿ ಮಹಿಳೆಯರು 8ನೇಲಿಂದ 12ವರೆಗೆ ಮ್ಯಾಚರ್ಡ್ ಹೆಣ್ಮಕ್ಳು ಇರ್ತಾರೆ. ಅಂಥ ಶಾಲೆ, ಅಂಥ ವಸತಿಯಲ್ಲಿ ಪುರುಷರಿಗೆ ಡ್ಯೂಟಿ ಹಾಕ್ಯಾರೆ. ಅದು ಭಾಳ ದೊಡ್ಡ ತಪ್ಪು. ಯಾಕಂತಂದರೆ ಅವರು ಆಲ್ರೆಡಿ ಮ್ಯಾಚರ್ಡ್ ಆಗಿರ್ತಾರೆ, ಅವರು 106 ಸಮಸ್ಯೆಗಳಿರ್ತವೆ. ಇಲ್ಲಿ ಪುರುಷರು ತಿರುಗಿದ್ರೆ ಎಲ್ಲದ ಘಟನೆ ಆಗ್ತದೆ. ಯಾಕಂತಂದರೆ ಒಂದು ವಿಷಯ ಏನಾಗಿದೆ ಅಂದರೆ, ಇದೇ ರೀತಿಯಾಗಿ ಯಾವುದೋ ವಿಷಯಕ್ಕೆ ಚಿತ್ತಾಪುರಿನಲ್ಲಿ ಇದೇ ಹಾಸ್ಟೆಲ್ದಲ್ಲಿ ಒಂದು ಹುಡುಗಿ ಒಂದು ಉರುಳು ಹಾಕೊಂಡು ಸತ್ತಿದ್ದಾಳೆ. ಅದು ಯಾವ್ದು ಕಾರಣಕ್ಕೆ ಹಾಕೊಂಡಳು ಅಂತ ಇನ್ನತ್ತಕ್ಕದು ವಿಷಯನೇ ಗೊತ್ತಾಗಿಲ್ಲ. ಇದಕ್ಕೆ ಅದು ಅವರು ಮುಚ್ಚಿಟ್ಟಿದ್ದಾರೆ. ಇದಕ್ಕೆ DDP ಅವರು, ಮೊದಲಿನ DDP ಅವರು ಎಲ್ಲ ಅದು ಕೇಸಿಗೆ ಮುಚ್ಚಿ ಅದಕ್ಕೆ ಅಲ್ಲಿಂದಲೇ ಎಲ್ಲ ಅದಕ್ಕೆ ಹೊರಗೆ ಬರಪ್ಲೇನೆ ಅವರು ಏನೂ ಮಾಡಿಸ್ಕೊಟ್ಟಿಲ್ಲ. ಅದಕ್ಕೆ ನಾನು ದಯವಿಟ್ಟು ಏನು ಹೇಳ್ತೀನಿ, 7 ವಸತಿ ಶಾಲೆಗಳಿದೆ ಇವಾಗ, ಆ ಶಾಲೆಗಳಲ್ಲಿ ಎಲ್ಲ ಮಹಿಳೆ ಶಿಕ್ಷಕರಿಗೆ ಹಾಕಬೇಕು ಅನ್ನೋದು ನಮ್ಮದು ಒಂದನೇ ಬೇಡಿಕೆ. ಇನ್ನೊಂದು ಏನಂತಂದರೆ, ಚವ್ಹಾಣ್ ಅವರು ಡಿಪ್ಯೂಟೇಷನ್ ಮೇಲೆ ಬಂದ ಅವರಿಗೂ ಕೂಡಲೇ ವರ್ಗಾವಣೆ ಮಾಡಿ ಅವ್ರ ಸ್ಥಾನಕ್ಕೆ ಕಳಿಸ್ಬೇಕು ಅಂತ 2ನೇದು. 3ನೇದು ಏನಪ್ಪ ಅಂತಂದರೆ, ಫುಡ್ದಲ್ಲಿ ಏನೇನು ಕೊಡ್ತಾ ಇದ್ದಾರೆ, ಅವರಿಗೆ ಏನೇನು ಕೊಡಬೇಕು ಫುಡ್ದಲ್ಲಿ. ಯಾಕಂದರೆ ಸರ್ಕಾರ ಹೊಸ ಚಾಟ್ ಮಾಡಿದೆ. ಈಗ ಅವೇನು ರಾಶನ್ ಅಕ್ಕಿ ಇರ್ಬೋದು, ಕಮ್ಮಿ ಕ್ವಾಲಿಟಿದು ಏನು ಕೊಡಬಾರ್ದು, ಉತ್ತಮ ಕ್ವಾಲಿಟಿ ಕೊಡಬೇಕು ಅಂತ ಸರ್ಕಾರ ಆದೇಶ ಮಾಡಿದೆ. ಅವೆಲ್ಲ ನನಗೆ ಮಾಹಿತಿ ಇವರು DDP ಅವರು ಮತ್ತು DDPF ಕಚೇರಿಯಿಂದ ನನಗೆ ಸಂಪೂರ್ಣವಾಗಿ ಮಾಹಿತಿ ಸಿಗಬೇಕು. ಅವೆಲ್ಲ ನನಗೆ ನನ್ನ ಅಡ್ರೆಸ್ ಮೇಲೆ ಮತ್ತು ನನಗೆ ಕರೆಸಿ, ನನ್ನ ಫೋನ್ ನಂಬರು ಇದೆ, ಅದ್ರ ಮೇಲೆ ನನಗೆ ಕರೆಸಿ ಅವೆಲ್ಲ ನನಗೆ ಮಾಹಿತಿ ನೀಡಬೇಕು. ಅವ್ರು ಏನು ಫುಡ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಏನೇನು ಅಲ್ಲಿ ಆಹಾರದಲ್ಲಿ ಏನು ಕೊಡ್ತಾ ಇದ್ದಾರೆ, ಏನು ತತ್ತಿ ಕೊಡ್ತಾರೋ, ಹಾಲು ಕೊಡ್ಲತ್ತಾರೋ, ಊಟದಲ್ಲಿ ಏನು ಕೊಡ್ತಾ ಇದ್ದಾರೆ, ಅವ್ರಿಗೆ ಏನೇನು ಮಹಿಳೆಯರ ತೊಂದರೆಗಳು ಏನೇನಿದೆ ಅದಕ್ಕೆಲ್ಲ ಸ್ಪಂದಿಸ್ತಾರ ಇಲ್ಲೋ ಅನ್ನೋದಂಥದ್ದು ಅದೆಲ್ಲ ನನಗೆ ಮಾಹಿತಿ ಬೇಕು. ಮತ್ತು ಮುಂದಿನ ದಿನದಲ್ಲಿ ನಾನು 1 ವಾರ ಗಡುವು ಕೊಟ್ಟಿದ್ದೀನಿ ಅವರಿಗೆ. 1 ವಾರದಲ್ಲಿ ಅಲ್ಲಿ ಎಲ್ಲರೂ ಪುರುಷರಿಗೆ ತೆಗೆದು ಮಹಿಳೆಯರಿಗೆ ಹಾಕ್ಲಿಕ್ಕಂದರೆ ನಾನು ಮುಂದೆ ಬರೋ ದಿನದ 1 ವಾರ ನಂತರ ನಾನು ಕಲಬುರಗಿ ಜಿಲ್ಲೆ ಉಸ್ತುವಾರಿ ಅಂತ ಪ್ರಿಯಾಂಕ ಖರ್ಗೆ ಅವರ ಮನೆ ಎದುರುಗಡೆ 1 ದಿನದ ಧರಣಿಯನ್ನು ನಾನು ಮಾಡ್ತಾ ಇದ್ದೀನಿ. ಕೂಡಲೇ ನನ್ನ ಬೇಡಿಕೆ 3-4 ಬೇಡಿಕೆಗಳಿದೆ. 1ನೇ ಬೇಡಿಕೆ, ಅಲ್ಲಿ ಅವ್ರಿಗೆ ಚವ್ಹಾಣ್ ಅವರಿಗೆ ಅವ್ರ ಸ್ಥಾನಕ್ಕೆ ಒಯ್ದು ಅವರದ್ದು ಬೀಕೆ ಹಾಕಬೇಕು. 2ನೇದು ಏನಂತಂದರೆ, ಅಲ್ಲಿ ಮಹಿಳೆಯರಿದ್ದಲ್ಲಿ ಪುರುಷರಿದ್ದಲ್ಲಿ ಎಲ್ಲ ಮಹಿಳೆಯರಿಗೆ ಹಾಕಬೇಕು. ಮತ್ತು ಅವ್ರಿಗೆ ಏನು ಫುಡ್ ಕೊಡ್ತಾ ಇದ್ದಾರೆ ಎಲ್ಲ ಫುಡ್ಗಳು ಕೊಡಬೇಕು. ಮತ್ತು ಎಲ್ಲ ಶಾಲೆಗಳಿಗೆಲ್ಲ ವಸತಿಯಲ್ಲಿ DDP ಹೋಗಿ ವಿಸಿಟ್ ಹೊಡಿಬೇಕು. ಮತ್ತು ಜಿಲ್ಲೆ ಉಸ್ತುವಾರಿ, ಜಿಲ್ಲಾ ಆಡಳಿತ ಅವ್ರು ಎಲ್ಲರೂ ಹೋಗಿ ಅಲ್ಲಿ ಏನೇನು ಅವ್ರಿಗೆ ಸೌಲಭ್ಯ ಸಿಗ್ತಾ ಇದೆ ಇಲ್ಲ ಅಂಥದ್ದು ಇನ್ಕ್ವೈರಿ ಮಾಡಬೇಕು. ಒಂದು ವೇಳೆ 1 ವಾರದಲ್ಲಿ ನನಗೆ ಇದ್ರ ಬಗ್ಗೆ ಮಾಹಿತಿ ಸಿಗಲಿಕ್ಕೆ, ಆ ಫುಡ್ದ ಬಗ್ಗೆ ನನಗೇನು ಮಾಹಿತಿ ಕೊಡ್ಲಿಕ್ಕೆ ಅಂತಂದರೆ, ಮತ್ತು ಆಲ್ರೆಡಿ ಇವ್ರು ಯಾರು ಚವ್ಹಾಣ್ ಅವರು ಯಾದಗಿರಿದವರು ಟೆಂಡರ್ ಹಾಕಿರ್ತಾರೆ. ಅವ್ರು ಟೆಂಡರ್ನೂ ರದ್ದು ಮಾಡಿ ಇವತ್ತು ಕೋರ್ಟದಲ್ಲಿ ಅವರು ಟೆಂಡರ್ ಹಾಕಿದ್ರು ಕೋರ್ಟಿಗೆ ಹೋಗಿದ್ದಾರೆ. ಅದೂ ಇವತ್ತಿನ ಫೈನಲ್ ಮಾಡಿಲ್ಲ. ಇವೆಲ್ಲಕ್ಕೆ ನನಗೆ ಪ್ರಶ್ನೆಗೆ ಉತ್ತರ ನೀಡಬೇಕು. ಉತ್ತರ ನೀಡಲಿಕ್ಕಂದರೆ ನಾನು ಬರೋ ದಿನದಲ್ಲಿ ಜಿಲ್ಲೆ ಉಸ್ತುವಾರಿ ಮನೆ ಎದುರು ಧರಣಿ ಮಾಡೋದ ಅನಿವಾರ್ಯ ಆಗ್ತದೆ ಅಂತಂದು ನಿಮ್ಮ TV ಮೂಲಕ ಕೇಳಕ್ಕೆ ನಾನು ಇಷ್ಟಪಡ್ತೀನಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239.